ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇಂಗ್ಲೀಷ್ ಯಾಕೆ ಎಲ್ರಿಗೂ ಇಷ್ಟು ಕಷ್ಟ ಆಗ್ತಾ ಇದೆ? ಎಷ್ಟೇ ಇಂಗ್ಲೀಷ್ ಕಲಿತರೂ ನಮಗೆ ಇಂಗ್ಲೀಷು ಅರ್ಥನೇ ಆಗ್ತಾ ಇಲ್ವಲ್ಲ, ತುಂಬ ಕಷ್ಟ ಇದೆ ಇಂಗ್ಲೀಷು ಅಂತ ನೀವು ಒದ್ದಾಡ್ತಾ ಇದ್ದೀರಾ? ಆ ಚಿಂತೆನ ಇವತ್ತೇ ಬಿಟ್ಬಿಡಿ. ಯಾಕೆಂದರೆ ನಾನು ಇಂಗ್ಲೀಷ್ ಕಲಿಯೋಕೆ ನಿಮಗೆ ಒಂದು ಸಿಂಪಲ್ ಮತ್ತು ತುಂಬ ಈಸಿಯಾಗಿರುವಂತಹ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಬಹುಶಃ ನೀವೆಲ್ಲ ಇಂಗ್ಲೀಷು ಸರಿಯಾದ ರೀತಿಯಲ್ಲಿ ಕಲಿತಾ ಇಲ್ಲ ಅಂತ ನಿಮಗೆ ಅನಿಸ್ತಾ ಇಲ್ವಾ? ಅದಕ್ಕೆ ನಿಮಗೆ ಇಂಗ್ಲೀಷ್ ಬರ್ತಾ ಇಲ್ಲ. ಸೊ ನಿಮಗೆ ಇವತ್ತೊಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಅದನ್ನು ನೀವು ಸರಿಯಾಗಿ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮ್ಮ ಇಂಗ್ಲೀಷು ಸೂಪರ್ ಆಗುತ್ತೆ. ಅದೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಇಂಗ್ಲಿಷ್ ಪ್ರಪಂಚ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂದರೆ ಇದರಲ್ಲಿ ಬಹಳ ವಿಷಯಗಳಿದೆ ನಿಮಗೆ ನೋಡಲಿಕ್ಕೆ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡೋದಕ್ಕದು. ಸೊ ವಿದೌಟ್ ಎನಿ ಫರ್ದರ್ ಡು, ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಎಲ್ಲರೂ ವಿಡಿಯೋ ಹೋಗೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಓಕೆ, ನೆಕ್ಸ್ಟ್ ಸೈಲೆಂಟ್ ಜಿ. ಓಕೆ, ಸೊ ಈಗ ನನಗೆ ಹೇಳಿ, ಸೈಲೆಂಟ್ ಜಿ ಪಾಠ ನಾನು ಮಾಡಿದ್ದೀನಿ. ಸೈಲೆಂಟ್ ಜಿ ಎಲ್ಲಿ ಸೈಲೆಂಟ್ ಆಗುತ್ತೆ? ಜಿ ಅಕ್ಷರ ಕಾಮನ್ ಆಗಿ ನಾನು ನಿಮಗೆ ಹೇಳ್ಕೊಟ್ಟಿರೋದ್ರಲ್ಲಿ ಜಿ ಅಕ್ಷರ ಎಲ್ಲಿ ಸೈಲೆಂಟ್ ಆಗುತ್ತೆ? ಎಸ್, ವೆರಿ ಗುಡ್. ಮುಂದೆ ಅಲ್ಲ, ಹಿಂದೆ. ಹಿಂದೆನಾ ಮುಂದೆನಾ ಏನಂತೀರ ಅದಕ್ಕೆ? ಹಿಂದೆನಾ? ಎನ್ ಹಿಂದೆ. ಎನ್ಗಿಂತ ಮುಂಚೆ ಜಿ ಬಂದ್ರೆ ಆಲ್ಮೋಸ್ಟ್ ನಿಮಗೆ 99, ಜಾಸ್ತಿ ವರ್ಡ್ಸ್ ಇಲ್ಲ, 99% ಅಂತ ಹೇಳೋಣ ನಾವು. 1% ಯಾವಾಗಲೂ ಇಂಗ್ಲಿಷಲ್ಲಿ ಬಿಡಬೇಕು. 100% ಹೇಳಕ್ಕಾಗಲ್ಲ, 1%. ಸೊ 99% ಜಿ ಸೈಲೆಂಟ್ ಆಗಿರುತ್ತೆ. ಜಿ ಎಲ್ಲಿ ಸೈಲೆಂಟ್ ಆಗಲ್ಲ ಅಂದ್ರೆ ಸಿಲಬಲ್ ಸ್ಪ್ಲಿಟ್ ಆದಾಗ. ಸಿಲಬಲ್, ಈ ಉದಾಹರಣೆಗೆ ನೋಡಿ, ನಾನು SIGN, ಇದೇನಿದು? ಸೈನ್. ಜಿ ಸೈಲೆಂಟ್ ತಾನೆ? ಓಕೆ, ಇದೇ ನಾನು AL ಹಾಕಿದ್ರೆ ಜಿ ಸೈಲೆಂಟ್ ಆಗಲ್ಲ, ಯಾಕೆಂದ್ರೆ ಇದು 2 ಸಿಲಬಲ್ ಆಗುತ್ತೆ. ಸಿಗ್ನಲ್ ಸಪರೇಟ್ ಆಗಿ ಹೇಳ್ತೀವಿ, ಸಿಗ್ನಲ್. ಓಕೆ, ಸೊ ಇಲ್ಲಿ AL ಹಾಕಿದ್ರೆ, ಇಲ್ಲಿ AL ಇದು SIGN ಇದ್ರೆ ಇಟ್ ಇಸ್ ಸೈನ್. ಇಲ್ಲಿ AL ಹಾಕಿದ್ರೆ ಸೈನಲ್ ಅಲ್ಲ, ಇಲ್ಲಿ ಚೇಂಜ್ ಆಗುತ್ತೆ ಇದು. ಸೊ ಏನು? ಸಿಂಗಲ್ ಸಿಲಬಲ್. SIGN ಸಿಂಗಲ್ ಸಿಲಬಲ್ ಒಳಗೆ ಬಂದ್ರೆ ಮಾತ್ರ ಅದು GN ಸೈಲೆಂಟ್ ಆಗುತ್ತೆ ಅಂತ ಹೇಳಿ. ಈಗ ಸಿಲಬಲ್ ಅಂದ್ರೆ ಏನಂತ ನಿಮಗೆ ಗೊತ್ತಿಲ್ಲ. ಸಿಲಬಲ್ ಅಂದ್ರೆ ಏನು? ಈಗ ನಾನು ಸೈನ್, ಸಿಲಬಲ್ ಅಂದ್ರೆ ಒಂದ್ ಸಿಲಬಲ್, ಅಂದ್ರೆ ಸಿಂಗಲ್ ಸಿಲಬಲ್ ಅಂದ್ರೆ ಸೈನ್. ಈಗ ನೋಡಿ, ಸಣ್ಣ ಸಣ್ಣ ಪದಗಳು, ಸೈನ್, ರೈನ್, ನಾಲ್, ಒಂದು ಚಪ್ಪಾಳೆಯಲ್ಲಿ ಮುಗಿದು ಹೋಗೋ ಪದಗಳು, ಅದಕ್ಕೆ ಒಂದು ಸಿಲಬಲ್ ಅಂತ ಹೇಳ್ತೀವಿ. ಓಕೆ, ಸೊ ಅದು ಪಾಠ ಇದೆ, ಮುಂದೆ ಆಮೇಲೆ ನೋಡೋಣ. ಸೊ ಇದನ್ನೇ ನಾನು NAL ಹಾಕಿದ್ರೆ ಏನಾಗುತ್ತೆ? ಸಿಗ್ನಲ್. ಅಥವಾ ಸೈನ್ ಅಂದ್ರೆ ಏನು? ರುಜು. ಸೈನ್ ಸಿಗ್ನೇಚರ್, ಅಲ್ಲಿ ಸಿಗ್ನೇಚರ್, ಅದು ಸ್ಪ್ಲಿಟ್ ಆಗುತ್ತೆ. ಇನ್ನು ಎರಡನ್ನು ಒಟ್ಟಿಗೆ ಹೇಳಲ್ಲ ನಾವು. ಇಲ್ಲಿ ಯಾಕೆ ಈ ಎರಡು ಅಕ್ಷರನು ಒಟ್ಟಿಗೆ ತಗೋಬೇಕು? ಯಾಕೆ ತಗೋಬೇಕು? GN, ಯಾಕೆಂದ್ರೆ ಇಲ್ಲಿ ಬೇರೆ ಅಕ್ಷರ ಇಲ್ಲ. ಬೇರೆ ಅಕ್ಷರ ಇಲ್ಲದೆ ಇರೋದ್ರಿಂದ ಇದನ್ನ ಇದಕ್ಕೆ ಒಟ್ಟಿಗೆ ತಗೋಬೇಕು. ಸೊ GN, ಇದರ ಅರ್ಥ ಏನು? GN ಗಿಂತ ಮುಂಚೆ ಜಿ ಬಂದ್ರೆ ಅದು ಯಾವಾಗಲೂ ನಿಮಗೆ ಸೈಲೆಂಟ್ ಆಗಿರುತ್ತೆ, ಸಿಲಬಲ್ ಒಳಗಿದ್ರೆ, ಸಿಂಗಲ್ ಸಿಲಬಲ್ ಒಳಗಿದ್ರೆ. ಈಗ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಈ IGN ತಗೊಳ್ಳಿ, IGN, ಇದೇನಿದು? ಇದೆಲ್ಲಾದ್ರೂ ಓದಿದ್ದೀರಾ ನೀವು? IGN ಯಾವ ಪಾಠದಲ್ಲಿ ಬಂದಿದೆ? ಸಫಿಕ್ಸ್. ವೆರಿ ಗುಡ್. ನೋಡಿ, ಇದೆಲ್ಲ ನಿಮಗೆ ನೆನಪಿದ್ರೆ, ಓದಿದ್ದೀರಾ, ಪ್ರಾಕ್ಟೀಸ್ ಮಾಡಿದ್ದೀರಾ. IGN ಸಫಿಕ್ಸ್ ಅಲ್ಲಿ ಬಂದಾಗ ಏನ್ ಹೇಳ್ಬೇಕಪ್ಪ? ಉಚ್ಚಾರಣೆ ಏನಾದ್ರದ್ದು? ಐನ್. ಓಕೆ, ಸೊ ಈ ತರ ಬಂದ್ರೆ ಐನ್, ಅದು ನಾನು ಹೇಳಿದೆ 99%. ಅಲ್ಲೋ ಇಲ್ಲೋ ಚೇಂಜ್ ಇರುತ್ತೆ. ಉದಾಹರಣೆಗೆ ಇಲ್ಲಿದೆ, ಇದು ಐನ್ ಅಂತ ಹೇಳಲ್ಲ, ಸಾವ್ರಿನ್ ಇನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ರೈನ್, ರಿಸೈನ್, ಸೈನ್, ಆಮೇಲೆ ಕನ್ಸೈನ್, ಡಿಸೈನ್, ಎಲ್ಲ IGN ಬಂದಾಗೆಲ್ಲ ನಿಮಗೆ ಐನ್ ಅಂತ ಬರುತ್ತೆ. 99%.
ಒಂದೋ ಎರಡೋ ಈ ತರ ಇಲ್ಲಿ ಇನ್ ಅಂತ ಹೇಳ್ತೀವಿ ನಾವು, ಸಾವರನ್. ಓಕೆ, ಸೊ ಕ್ಯಾಂಪೈನ್, ಐನ್ ಸ್ವಲ್ಪ ಡಿಫರೆನ್ಸ್ ಇದೆ. ಓಕೆ, ಬೆನೈನ್, ಅಸೈನ್, ಅಲೈನ್ ಎಲ್ಲ ಐನ್. ಅದ್ರ ಜೊತೆಗೆ ಜಿನು ಸೈಲೆಂಟ್. ಸೊ ಇಲ್ಲಿ ಎರಡು ರೂಲ್ ಗೊತ್ತಾಯ್ತು ನಿಮಗೆ. IGN ಬಂದಾಗ ಇನ್ ಅಂತ ಹೇಳಬಾರ್ದು, ಐನ್ ಅಂತ ಹೇಳಬೇಕು, ಅದ್ರ ಜೊತೆಗೆ ಜಿ ಸೈಲೆಂಟ್. ಅರ್ಥ ಆಯ್ತಲ್ಲ? ಇಟ್ಸ್ ವೆರಿ ಸಿಂಪಲ್. ನಾವು ಹೆಂಗೆ ಪಾಠನ ನೋಡ್ತೀವಿ, ಹೆಂಗೆ ಪ್ರಾಕ್ಟೀಸ್ ಮಾಡ್ತೀವಿ, ಹೆಂಗೆ ನಾವು ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮುಂದೆ ಹೆಂಗ್ ಓದ್ತೀರಾ, ಬರೀತೀರಾ ಅನ್ನೋದ್ರ ಮೇಲೆ. ಓಕೆ, ರೈಟ್. ಆಮೇಲೆ ಕೆಲವು ಕಡೆ ಬೇರೆ ತರ ಬರುತ್ತದು. ಇಲ್ಲಿ ಐನ್ ಅಂತ ಬಂದಾಗ ನಾನು ಜಿ ಸೈಲೆಂಟ್ ಅಂತ ಹೇಳಿದೆ, ಬಟ್ ಕೆಲವು ವರ್ಡ್ಸ್ ಅಲ್ಲಿ ನೋಡಿ, ಇಲ್ಲಿ ಡಿಐಜಿ ಡಿಗ್ ಅಲ್ವಾ, ಡಿಗ್. ಬಟ್ ಇಲ್ಲಿ ಇದರಲ್ಲಿ ಮಾತ್ರ ಪ್ಯಾರಾಡೈಮ್ಸ್. ಸೊ ಇಲ್ಲಿ ಡಿ ಸೈಲೆಂಟ್ ಮತ್ತೆ ಇ ಅಂತ ಹೇಳಂಗಿಲ್ಲ, ಪ್ಯಾರಾಡೈಮ್ಸ್. ಆಮೇಲೆ ಇಲ್ಲಿ ಪಿ ಎಚ್ ಉಚ್ಚಾರಣೆ ಏನು, ಎಫ್ ಅಲ್ವಾ, ಫ್ಲೆ. ಸೊ ಏನಾಗುತ್ತೆ ಇದು, ಫ್ಲೆ. ಜಿ ಎಂ, ಫ್ಲೆಗಮ್ ಅಲ್ಲ, ಜಿ ಎಂ ಅಲ್ಲಿ ಎಂಡ್ ಆದ್ರೆ ಕೊನೆ ಜಾಸ್ತಿ ಬರಲ್ಲ. ಅದೇ ತರ ಇದು ನೋಡಿ, ಜಿ ಎಂ ಅಲ್ಲಿ ಎಂಡ್ ಆಗಿದೆ, ಬಟ್ ಇಲ್ಲಿ ನಾವು ಡಯಾಫ್ರಾಗಮ್ ಅಂತ ಹೇಳಲ್ಲ, ಡಯಾಫ್ರಾಮ್. ಓಕೆ, ಸೊ ಡಯಾಫ್ರಾಗಮ್ ಅಲ್ಲ. ಸೊ ಜಿ ಗೊತ್ತಾಯ್ತಲ್ಲ. ನೆಕ್ಸ್ಟ್ ನೋಡೋಣ. ಈ ವರ್ಡ್ಸ್ ಎಲ್ಲ ನಾವು ಯೂಸ್ ಮಾಡ್ತೀವಿ, ಆಮೇಲೆ ಇದನ್ನ ಸೆಂಟೆನ್ಸ್ ಅಲ್ಲಿ ಬಳಸ್ತೀವಿ, ಆಮೇಲೆ ಪದೇ ಪ್ರಾಕ್ಟೀಸ್ ಮಾಡ್ತೀವಿ ಇದನ್ನ. ಡೋಂಟ್ ವರಿ, ಒಂದೇ ಸಲ ಇದು ಇಷ್ಟೆಲ್ಲ ವರ್ಡ್ಸ್ ನೋಡಿ ನೀವು ಸಣ್ಣ ವರ್ಡ್ಸ್ ಮಾತ್ರ. ಈಗ ಇದರಲ್ಲಿ ಸಣ್ಣ ವರ್ಡ್ಸ್ ಯಾವ್ದು ಈಸಿ ಆಗುತ್ತೆ, ನಾಲ್, ಸೈನ್, ರೈನ್, ಡಿಸೈನ್, ನೋಮ್. ಆಮೇಲೆ ವಿಚಿತ್ರವಾಗಿರೋ ಸ್ವಲ್ಪ ನೋಡ್ಕೊಳ್ಳಿ, ಇವೆರಡು 1, 2, 3 ಸ್ವಲ್ಪ ವಿಚಿತ್ರವಾಗಿದ್ದಾವೆ, ಇದನ್ನ ನೋಡ್ಕೊಳ್ಳಿ. ಉಳಿದಿರೋದೆಲ್ಲ ಅದು ಸಣ್ಣ ವರ್ಡ್ಸ್ ಮಾತ್ರ ನೀವು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಮುಂದೆ ಹೋಗ್ತಾ ದೊಡ್ಡ ವರ್ಡ್ಸ್ ನೋಡ್ಬೋದು. ನೆಕ್ಸ್ಟ್ ರೆಕಾರ್ಡ್ ಆಗ್ತಿದೆಯಲ್ಲ, ಓಕೆ. ನೆಕ್ಸ್ಟ್ ಏನಾಯ್ತು, ನೆಕ್ಸ್ಟ್ ಯಾವುದು, ಎಚ್. ಸೊ ಜಿ ಆದ್ಮೇಲೆ ಎಚ್ ಸೈಲೆಂಟ್ ಆಗೋದು. ತುಂಬಾ ಜನ ಇದು ಮಿಸ್ ಮಾಡ್ತಾರೆ. ಸೊ ಈಗ ಎಚ್ ಎಲ್ಲಿ ಸೈಲೆಂಟ್ ಆಗುತ್ತೆ ಅಂತ ನೋಡೋಣ. ಎಚ್ ಸೈಲೆಂಟ್ ಆಗೋ ವರ್ಡ್ಸ್ ನೋಡಿ, WHAT ಇದು ವ್ಯಾಟ್ ಆಗಲ್ಲ, ವಾಟ್ ಅಂತ ಹೇಳಬೇಕು, ಅದು ಹಂಗೆ ಹೇಳಬೇಕು. WH ಇಲ್ಲಿ ಎಚ್ ನಾವು ಹೇಳಲ್ಲ, ಎಲ್ಲೂ ಎಚ್ ಹೇಳಲ್ಲ ನಾವು. ಸೊ ಎಚ್ ಎಲ್ಲ ಕಡೆ ಸೈಲೆಂಟ್. ಓಕೆ, ಸೊ ಎಚ್ ಸೌಂಡ್ ಏನು, ಬೇಸಿಕ್ ಸೌಂಡ್ ಏನು ನಾವು ಹೇಳ್ಬೇಕಂದ್ರೆ ಹ, ರೈಟ್, ಹ ಹೇಳ್ಬೇಕು. ಸೊ ಇಲ್ಲಿ ಎಲ್ಲೂ ಹೇಳಲ್ಲ ನಾವು, ಹೇಳ್ತೀವಿ ಇಲ್ಲಿ ನೋಡಿ, ಎಲ್ಲಾದ್ರೂ ಎಚ್ ಹ ಕಾಣಿಸ್ತಾ ಇದೆ ನಮಗಿಲ್ಲ. ವಾಟ್, ವೆನ್, ವೇರ್, ವೆದರ್, ವೈ, ವಿಸ್ಪರ್, ವಿಪ್, ವೈಟ್. ಸೊ ಹ ಎಲ್ಲೂ ಇಲ್ಲ. ಅದೇ ತರ ಇಲ್ಲೂ ನೋಡಿ, ವೈಟ್, ವೈ, ಅವರ್. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಹವರ್ ಅಲ್ಲ. ತುಂಬಾ ಜನ ಇದನ್ನ ಹವರ್ ಅಂತಾರೆ. ಆನೆಸ್ಟ್, ಆನರ್, ಆನರಬಲ್. ಆಮೇಲೆ ಓಕೆ, ಆಮೇಲೆ ಎಲ್ಲಿ ಬರುತ್ತೆ ನೋಡಿ ಪ್ಯಾಟರ್ನ್, ಇ ಎಕ್ಸ್ ಆದ್ಮೇಲೆ ಎಚ್ ಬಂದ್ರೆ ಇದರ ಅವಶ್ಯಕತೆ ಇಲ್ಲ. ಇಲ್ಲಿ ಗೋಸ್ಟ್ ಅಂತಿದೆ, ಗೋಸ್ಟ್ ನಾನು ಗೋಸ್ಟ್ ಅಂತ ಹೇಳಲ್ಲ. ಈ ಜಿ ಎಲ್ಲಿ ಎಚ್ ಸೈಲೆಂಟ್ ಆಗಿರುತ್ತೆ, ಇಲ್ಲಷ್ಟು ಗಾಸ್ಟ್ಲಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲೂ ಸೈಲೆಂಟ್ ಆಗಿರುತ್ತೆ, ಅಲ್ಲಿ ಬೇಕಾಗಿಲ್ಲ ಅಲ್ಲಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಎಕ್ಸಿಬಿಷನ್, ಎಕ್ಸಾಸ್ಟ್, ಗೋಸ್ಟ್, ಗಾಸ್ಟ್ಲಿ, ರೈನೋಸರಸ್, ರೈನ್. ನೆಕ್ಸ್ಟ್ ರಿದಮ್, ಇಲ್ಲೂ ಹೆಚ್ಚಿನ ಅವಶ್ಯಕತೆ ಇಲ್ಲ, ಇಲ್ಲಿ ಬೇಕು. ಇಲ್ಲಿ ಯಾಕೆಂದ್ರೆ ದ ಅಂತ ಹೇಳ್ತೀವಿ ನಾವು. ರಿದಮ್, ವೆಹಿಕಲ್, ತುಂಬಾ ಜನ ಇದನ್ನ ವೆಹಿಕಲ್ ಅಂತ ಹೇಳ್ತೀವಿ, ವೆಹಿಕಲ್ ಅಂತ ಹೇಳ್ಬೋದು. ಇಲ್ಲಿ ಏರ್, ಇವೆರಡು ಒಂದೇ ತರ ಇದೆ. AIR ಕೂಡ ಏರ್, HEIR ಕೂಡ ಏರ್. ಸೊ ಇದು ಸಿಲ್ವೆಟ್. ಈ ಪದ ಬಿಡಿ, ಇದು ಕಾಮನ್ ಆಗಿ ಬಳಸಲ್ಲ, ಬಟ್ ಅಲ್ಲಿ ಹೆಚ್ಚು ಸೈಲೆಂಟ್ ಆಗಿರುತ್ತೆ. ಓಕೆ, ಸೊ ಇದು ಹೆಚ್ಚು ಸೈಲೆಂಟ್ ಆಗುವಂತ ಪದಗಳು. ರೈಟ್, ಇದೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ, ಡೋಂಟ್ ವರಿ. ಓಕೆ, ಹಾ, ಈಗ ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ತುಂಬಾ ಕನ್ಫ್ಯೂಸಿಂಗ್ ಕಾಂಬಿನೇಷನ್ ಯಾವ್ದು ಗೊತ್ತಾ ನಿಮಗೆ? OUGH ಅಂತ ಬರುತ್ತೆ. OUGH. ಇದರಲ್ಲಿ ಎಚ್ ಏನೋ ಸೈಲೆಂಟ್ ಆಗಿರುತ್ತೆ, ಆದ್ರೆ ಈ OUGH ಕಾಂಬಿನೇಷನ್ ಬಂದಾಗ 9 ತರ ಸೌಂಡ್ ಬರುತ್ತೆ. ಒಟ್ಟು 20 ಪದಗಳಿದಾವೆ. OUGH ಅಲ್ಲಿ ಬರುವ ಪದಗಳು 21 ಪದಗಳಿದಾವೆ. ಇದರಲ್ಲಿ ನಿಮಗೆ ಸುಮಾರು 6 + 2 ಎಕ್ಸ್ಟ್ರಾ ವಿಚಿತ್ರವಾಗಿರುತ್ತೆ. 8 ತರ ಸೌಂಡ್ ಬರುತ್ತೆ. OUGH ಇರುತ್ತೆ ಅದರಲ್ಲಿ, ಬಟ್ 8 ತರ ಸೌಂಡ್ ಬರುತ್ತೆ. ಅದನ್ನೆಲ್ಲ ಆಮೇಲೆ ನೋಡೋಣ. ಈಗ ನಾವು ಎಚ್ ಸೈಲೆಂಟ್ ಆಗೋ ವರ್ಡ್ಸ್ ನೋಡ್ತಾ ಇದೀವಲ್ವಾ? ಸೊ ಇಲ್ಲಿ ಎಚ್ ಸೈಲೆಂಟ್ ಆಗಿದೆ. ಆಕ್ಚುಲಿ ಇದು GH ಸೈಲೆಂಟ್ ಆಗಿದೆ, ಸಾರಿ ಎಚ್ ಅಲ್ಲ, GH. ಇಲ್ಲಿ UGH ಸೈಲೆಂಟ್ ಆಗಿರುತ್ತೆ, UGH. ಓಕೆ, ಸೊ ಇಲ್ಲಿ ನೋಡಿ, ಥಾಟ್,
GUGH ಸೈಲೆಂಟ್ ಆಗಿರುತ್ತೆ. ಥಾಟ್, ಬಾಟ್, ಬ್ರಾಟ್, ಥ್ರೂ.